ಆಮೇಲೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳಿಗೆ ಬ್ರೇಕ್ ಹಾಕೋ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಎಷ್ಟೇ ಟ್ರೈ ಮಾಡಿದ್ರು ಕೂಡ ಈ ರೋಡ್ ರೇಜ್ ಪ್ರಕರಣಗಳು ದಿನದಿನಕ್ಕೂ ಕೂಡ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಈಗೇನಾಗಿದೆ ಗೊತ್ತಾ, ಆಂಬ್ಯುಲೆನ್ಸ್ಗೆ ದಾರಿ ಕೊಡದೇನೆ ಆಟೋ ಚಾಲಕ ಪುಂಡಾಟ ಮೆರೆದಿರೋದು. ದಾರಿ ಬಿಡಿ ಅಂತ ಕೇಳ್ಕೊಂಡ್ರು ಕೂಡ ಆಟೋ ಚಾಲಕ ದುರ್ವರ್ತನೆ ತೋರಿದ್ದಾನೆ. ಇದು 3 days ಬ್ಯಾಕ್ ಆಗಿರೋ ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಬೆಳ್ಳಂದೂರಿನ ಹರಳೂರು ಮುಖ್ಯ ರಸ್ತೆಯಲ್ಲ ಆಗಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಸಂಚಾರಿ ಪೊಲೀಸ್ ಠಾಣೆಗೆ ದೂರು ಕೂಡ ದಾಖಲಾಗುತ್ತೆ. ಚಾಲಕನ ಬಂಧನ ಕೂಡ ಆಗಿದೆ. ನೋಡಿ, ವಿಜುವಲ್ಸ್ ನೋಡ್ಕೊ ಬನ್ನಿ, ಹೆಂಗೆ ದಾರಿ ಬಿಡ್ತಾನೆ ಇಲ್ಲ ಆಂಬ್ಯುಲೆನ್ಸ್ಗೆ. ನೋಡಿ ಸರ್, ನಿಮ್ಗೆ ಹೇಳ್ತಾ ಇರೋದು ಜಾಗ ಕೊಡಿ. ಆಟೋದವರು ಎಮರ್ಜೆನ್ಸಿ ಇದೆ, ಅರ್ಥ ಮಾಡ್ಕೊಳ್ಳಿ, ಜಾಗ ಕೊಡಿ. ಹೇಳ್ತಾ ಇದ್ದೀನಿ, ಸಾರಿ ಹೇಳ್ತಾ ಇದ್ದೀನಿ, ಎಮರ್ಜೆನ್ಸಿ ಇದೆ, ಅರ್ಥ ಮಾಡ್ಕೊಂಡು ಜಾಗ ಕೊಡಿ. ಸರ್, ನಿಮ್ಗೆ ಹೇಳ್ತಾ ಇರೋದು ಜಾಗ ಕೊಡಿ. ನೋಡಿ, ಗಮನಿಸ್ತಾ ಇದ್ದೀರಿ, ಇದೇ ಆಟೋ ಜಾಗನೇ ಬಿಟ್ಟಿಲ್ಲ. ಈ ಸಮಸ್ಯೆ ಮೋಸ್ಟ್ ಪ್ರಾಬಬ್ಲಿ ಹೆಂಗಾಗಿದೆ ಗೊತ್ತಾ, ಈ ಆಟೋ ಚಾಲಕರು ಇತ್ತೀಚೆಗೆ ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ, 2 ಮೊಬೈಲ್ ಇಟ್ಕೊಂಡಿರ್ತಾರೆ. ಒಂದು ಮೊಬೈಲಲ್ಲಿ ರೂಟ್ ಮ್ಯಾಪ್ ಹಾಕೊಂಡಿರ್ತಾರೆ, ಇನ್ನೊಂದು ಮೊಬೈಲಲ್ಲಿ ಯೂಟ್ಯೂಬು ಅಥವಾ ಇನ್ನೊಂದು ಯಾವುದೋ ಸಾಂಗ್ ಹಾಕೊಂಡು ಹೆಡ್ಫೋನ್ ಹಾಕೊಂಡು ಓಡಿಸ್ತಾ ಇರ್ತಾರೆ. ಈ ಯೂತ್ಸ್ಗಳು ಬೈಕ್ ಓಡಿಸ್ಬೇಕಾರೆ ಹಾಕಂತಾರಲ್ಲ, ಹಂಗೆ ಇಲ್ಲ ಅದೇ ಸಮಸ್ಯೆ ಆಯಿತಾ ಅಂತ. ಒಂದು ಕೇಳಿಸಿಲ್ವೋ ಏನೋ ಅಂತ, ಮಿರರೂ ನೋಡಿಲ್ಲ, ಅಥವಾ ಈ ಸಂಜೆ ಮೇಲೆ ಸಿಗಬಾರ್ದು ಅಂತ ಹೇಳ್ತಾರಲ್ಲ, ಆ ಕ್ಯಾಟಗರಿಗೆ ಸೇರಿರೋ ವ್ಯಕ್ತಿ ನಾವು. ಹಾಗೆ ಕಾಣಿಸ್ತಿದ್ದು ನೋಡಿದ್ರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತು. ಆಟೋ ನಂಬರ್ ಕ್ಲಿಯರ್ ಕಟ್ಟಾಗಿ ಕಾಣಿಸ್ತು. ಸಂಚಾರಿ ಪೊಲೀಸರಿಗೆ ದೂರು ಕೊಟ್ಟರು. ಈಗ ಅವನು ಅರೆಸ್ಟ್ ಆಗಿದ್ದಾನೆ. ನೋಡಿ, ಆಟೋದವರು ಎಮರ್ಜೆನ್ಸಿ ಇದೆ, ಅರ್ಥ ಮಾಡ್ಕೊಳ್ಳಿ, ಜಾಗ ಕೊಡಿ. ಹೇಳ್ತಾ ಇದ್ದೀನಿ, ಸಾರಿ ಹೇಳ್ತಾ ಇದ್ದೀನಿ, ಎಮರ್ಜೆನ್ಸಿ ಇದೆ, ಅರ್ಥ ಮಾಡ್ಕೊಂಡು ಜಾಗ ಕೊಡಿ. ಸರ್, ನಿಮ್ಗೆ ಹೇಳ್ತಾ ಇರೋದು ಜಾಗ ಕೊಡಿ.